ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯಾದ ರಾಜಾ ಅಮರೇಶ್ವರ್ ನಾಯಕ್ ಅವರು ಇಂದು ಚುನಾವಣಾ ಅಧಿಕಾರಿಗಳಿಗೆ ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು. ಅವರಿಂದು ರಾಯಚೂರಿನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕ್ಷೇತ್ರದ ಚುನಾವಣಾ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳಾದ ಚಂದ್ರಶೇಖರ್ ನಾಯಕ್ ಅವರಿಗೆ ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು. ನಾಮಪತ್ರವನ್ನು ಸಲ್ಲಿಸಿದ ನಂತರ ಭೇಟಿಯಾದ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಇಂದು ನಮ್ಮ ಮನೆಯ ದೇವರಾದ ಗುರುಗುಂಟ ಶ್ರೀ ಅಮರೇಶ್ವರ ದೇವರ ದಿನವಾಗಿರುವುದರಿಂದ ಮತ್ತು ನಮ್ಮ ಎಲ್ಲ ನಾಯಕರ ಸಮ್ಮತಿ ಸೂಚನೆಯ ಮೇರೆಗೆ ಮೊದಲನೇ ನಾಮಪತ್ರವನ್ನು ಸಲ್ಲಿಕೆಗೆ ಬೇಕಾದ ಎಲ್ಲ ನಿಯಮಗಳ ಅನುಸಾರ ಸಲ್ಲಿಸಿದ್ದೇನೆ. ಗುರುವಾರ ದಿನಾಂಕ 18ರಂದು ಎರಡನೇ ನಾಮಪತ್ರವನ್ನು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಹಾಗೂ ಜೆಡಿಎಸ್ ಪಕ್ಷದ ಹಿರಿಯರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರಾದ ನಾರಾಯಣಸ್ವಾಮಿ ಹಾಗೂ ಜನಾರ್ದನ್ ರೆಡ್ಡಿ ಅವರು ಸೇರಿದಂತೆ ಅನೇಕ ನಾಯಕರು, ಪ್ರಮುಖರು ಮತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಯ ಮುಖಂಡರುಗಳು, ನಾಯಕರು ಹಾಗೂ ಕಾರ್ಯಕರ್ತರೊಂದಿಗೆ ಬೃಹತ್ ಜಾಥಾ ಮತ್ತು ಮೆರವಣಿಗೆಯೊಂದಿಗೆ ಆಗಮಿಸಿ ಎರಡನೇ ನಾಮಪತ್ರವನ್ನು 18ರಂದು ಸಲ್ಲಿಸಲಿದ್ದೇನೆ ಎಂದು ಹೇಳಿದರು. ಅದೇನು ಸಮರ್ಪಕವಾಗಿ ಚುನಾವಣಾ ನಾಮಪತ್ರ ಸಲ್ಲಿಸಬೇಕು ಆ ರೀತಿ ಮಾಡಿ. ಸೋಮವಾರ ಇದ್ದುದರಿಂದ ನಮ್ಮ ಮತದಾರರಾದಂಥ ಶ್ರೀ ಅಮರೇಶ್ವರ ವಾರ ಆಗಿದ್ದರಿಂದ ಪಕ್ಷದ ಎಲ್ಲ ಹಿರಿಯರಿಗೆ ತಿಳಿಸಿ ಇಲ್ಲ ನಾಮಿನೇಷನ್ ಬೇರೆ ಏನು ಪಕ್ಷದ ವತಿಯನ್ನು ಮಾಡ್ತೀವಿ ಅವತ್ತು ಭಾಳಷ್ಟು ಜನಸಂದಣಿ ಅವು ಇರೋದ್ರಿಂದ ಮೊದಲು ಅಂತ ಒಂದು ನಾಮಿನೇಷನ್ ಹಾಕಿರ್ರಿ. ತದನಂತರ ಎಲ್ಲರೂ ಸಹ ಕಲಿತು ಪಕ್ಷದಿಂದ ಒಂದು ಬೃಹತ್ ರ್ಯಾಲಿಯ ಮೂಲಕ ನಾವು ನಾಮಪತ್ರವನ್ನು ಸಲ್ಲಿಸೋಣ ಅಂತೇಳಿ ಅವರೆಲ್ಲರ ಅಭಿಪ್ರಾಯದಂತೆ ಇವತ್ತು ನಾನು ಒಂದು ನಾಮಪತ್ರವನ್ನು ಒಂದು ಸೆಟ್ ಆಫ್ ನಾಮಿನೇಷನ್ನ ಇವತ್ತು ಸಲ್ಲಿಸ್ತಕ್ಕಂಥದ್ದು ಮಾಡಿದ್ದೆ. ಉಳಿದಂಥದ್ದನ್ನು ನಾವು 12ನೇ ತಾರೀಕಿಗೆ ಈಗಾಗಲೇ ಏನು ನಮ್ಮ ಉಸ್ತುವಾರಿ ಕಮಿಟಿ ಹಾಗೂ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆ ಅಂದರೆ ರಾಯಚೂರು ಲೋಕಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ವರಿಷ್ಠರು, ಜನಪ್ರತಿನಿಧಿಗಳು, ಮಾಜಿ ಶಾಸಕರು, ಎಲ್ಲ ಪದಾಧಿಕಾರಿಗಳು, ಮುನ್ನಡೆದಂಥ ರಾಜ್ಯ ಮಟ್ಟದ ನಾಯಕರು ನಾವು ಕೋರ್ಕೊಂಡಿದ್ದೇವೆ. ಅವರು ಅವತ್ತು 18ನೇ ತಾರೀಕಿನ ದಿವಸ ಆಗಮಿಸ್ತಿದ್ದಾರೆ. 18ನೇ ದಿವಸ ಎಲ್ಲರೂ ಸೇರಿ ವಿಶೇಷವಾಗಿ BJP ಹಾಗೂ JDS ಪಕ್ಷದ ಎಲ್ಲ ನಾಯಕರು ನಾವು ಬೃಹತ್ ರ್ಯಾಲಿಯನ್ನು ಏರ್ಪಾಡು ಮಾಡಿಕೊಂಡು ಎಲ್ಲ ಮುಖಂಡರು, ಕಾರ್ಯಕರ್ತರು, ಇನ್ನಿತರನ್ನ ಎಲ್ಲರನ್ನೂ ಸೇರಿಸ್ಕೊಂಡು 18ನೇ ತಾರೀಕಿನ ದಿವಸ ಪಕ್ಷದ ವತಿಯಿಂದ ಏನು ಮೂಡಿಸಬೇಕು ಅನ್ನೋಂಥದ್ದಿದೆ. ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಅವರೊಂದಿಗೆ ರಾಘವೇಂದ್ರ ಚೂಡಾಮಣಿ ವಕೀಲರು, ಹಲ್ಲಪ್ಪ ತಂದೆ ಮಲ್ಲಪ್ಪ, ಸುಧೀರ್ ಕಸ್ಬೆ, ರಾಜಾ ನೌಶ ವರ್ಷ ಇದ್ದರು.